ಬೀದರ್ನಲ್ಲಿ ಬಿಜೆಪಿಯಿಂದ ಮಳೆ ಹಾನಿ ಆದಂತಹ ಪ್ರದೇಶಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಜೇಂದ್ರ ತಂಡದಿಂದ ನೆರೆ ಹಾನಿ ಪರಿಶೀಲನೆ ಮಾಡಲಾಗಿದ್ದು, ಆತ್ಮಹತ್ಯೆ ಮಾಡಿಕೊಂಡ ರೈತ ಮಹಿಳೆಯ ಮನೆಗೆ ಇದೀಗ ವಿಜೇಂದ್ರ ಅವರ ತಂಡ ಭೇಟಿಯನ್ನ ಕೊಟ್ಟಿದೆ. ಕಾಶಂಪುರದ ಗಂಗಮ್ಮ ಮಚಕೂರಿ ಅವರ ಮನೆಗೆ ವಿಜೇಂದ್ರ ಅವರ ನೇತೃತ್ವದ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದು, ಸಾಲ ಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದರು ಗಂಗಮ್ಮ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ವಿಜೇಂದ್ರ. ಕಾಶಂಪುರದಲ್ಲಿ ಬಿಜೆಪಿ ತಂಡದಿಂದ ಎಲ್ಲೆಲ್ಲಿ ಮಳೆ ಹಾನಿ ಆದಂತಹ ಪ್ರದೇಶಗಳಿದೆ, ಏನೇನು ಸಮಸ್ಯೆಗಳಾಗಿದೆ ಅದರ ಬಗ್ಗೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಕಟಾವಿಗೆ ಬಂದಿದ್ದ ಜಮೀನುಗಳಲ್ಲಿ ಬಿಜೆಪಿಯ ನಾಯಕರು ಪರಿಶೀಲನೆಯನ್ನ ನಡೆಸಿದ್ದು, ರೈತರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇನ್ನು ಬಿವೈ ವಿಜೇಂದ್ರ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ, ಹಾಗೆಯೇ ಶಾಸಕರಾದ ಪ್ರಭು ಚೌಹಾಣ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಅವರ ಜೊತೆಗಿದ್ದಾರೆ. ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮೆಲ್ಲ ಬಿಜೆಪಿಯ ಶಾಸಕರು, ಪಕ್ಷದೆಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಬೀದರ್, ಗುಲ್ಬರ್ಗ, ನಾಳೆ ಯಾದಗಿರಿ, ರಾಯಚೂರು ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಶೇಕಡ 70-80% ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ, 2 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರ ಹರಿವು ಏನಾಗಿದ್ದಾವೆ. ಇದರ ಪರಿಣಾಮ ಇವತ್ತು ನದಿ ತೀರದೆಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ಜಮೀನುಗಳಿಗೆ ಟ್ರ್ಯಾಕ್ಟರ್ನಲ್ಲಿ ತೆರಳಿದಂತಹ ಬಿಜೆಪಿ ನಾಯಕರು ಟ್ರ್ಯಾಕ್ಟರಲ್ಲಿ ತೆರಳಿ ಬೆಳೆ ಹಾನಿಯನ್ನ ವೀಕ್ಷಿಸಿದ್ರು. ವಿಜೇಂದ್ರ ಅವ್ರಿಗೂ ಹಾಗೆಯೇ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿಯ ನಾಯಕರು ಜೊತೆಗಿದ್ರು. ಮಳೆ ನೀರು ನಿಂತು ಕೆರೆಯಂತಾಗಿದೆ ಜಮೀನುಗಳು, ಅದನ್ನು ಕೂಡ ಬಿಜೆಪಿ ನಾಯಕರು ವೀಕ್ಷಣೆ ಮಾಡಿದ್ರು. ಮಳೆಯಿಂದಾದ ಬೆಳೆ ಹಾನಿಯ ಬಗ್ಗೆ ವಿಜೇಂದ್ರ ಅಂಡ್ ಛಲವಾದಿ ನಾರಾಯಣಸ್ವಾಮಿಗೆ ವಿವರಿಸಿದ್ದಾರೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು. ಬೀದರ್ನಲ್ಲಿ ನಿರಂತರ ಮಳೆಯಿಂದಾಗಿ ರೈತರು ತೀವ್ರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸಾಲ ಮಾಡಿ ಬೆಳೆ ಬೆಳೆದ ರೈತರು ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಳ್ಳಬೇಕಾಗಿದೆ. ಬಸವ ಕಲ್ಯಾಣ ತಾಲೂಕಿನ ಬೆಟಬಾಲಕುಂದದಲ್ಲಿ 12 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯಲಾಗಿತ್ತು. ಆದರೆ ಮಳೆ ರೈತರ ಬೆಳೆಯನ್ನ ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇನು ಸಮಸ್ಯೆಗಳು ಆಗಿದೆ ಅನ್ನೋದರ ಬಗ್ಗೆ ನಮ್ಮ ನ್ಯೂಸ್ 18 ರಿಪೋರ್ಟರ್ ಪ್ರತ್ಯಕ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಾದ್ಯಂತ ಮಳೆಯ ಅವಾಂತರ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಬೀದರ್ ಮಳೆಯಿಂದಾಗಿ ಇವತ್ತು ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮುಂಗಾರು ಹಂಗಾಮಿನ ಬೆಳೆಯನ್ನ ಒಕ್ಕಲು ಮಾಡಲಾಗದೆ ಇವತ್ತು ರೈತರು ನಲುಗಿ ಹೋಗಿದ್ದಾರೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಬೆಟಬಾಳಕುಂದ ಗ್ರಾಮದಲ್ಲಿ ನಾನು ಜಮೀನೊಂದರದಲ್ಲಿ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಜಮೀನು ಏನು, ಈ ಗ್ರಾಮದ ಒಂದು ವಸಂತ್ ರೆಡ್ಡಿ ಮತ್ತು ವೆಂಕಟರೆಡ್ಡಿ ಅನ್ನೋ ಒಂದು ಸಹೋದರರ ಒಂದು 12 ಎಕರೆ ಜಮೀನಿನ ಇದು. ಈ ಒಂದು 12 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆದಿರ್ತಕ್ಕಂಥದ್ದು. ಒಟ್ಟು 12.5 ಎಕರೆಯಲ್ಲಿ ಏನೋ 1 ಎಕರೆ ಟೊಮೆಟೊ ಬೆಳೆದಿದ್ದಾರೆ. ಟೊಮೆಟೊ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣ ಎಲ್ಲ ಕೊಳೆತು ಹೋಗಿದೆ. ಮಳೆಗೆ ಕೊಳೆತು ಹೋಗಿರೋದ್ರಿಂದ ರೈತರು ಇವತ್ತು ಸಂಕಷ್ಟಕ್ಕೆ ಸಿಲುಕ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಏನು 3 ಎಕರೆ ಉದ್ದನ್ನ ಬೆಳೆದಿರ್ತಕ್ಕಂಥದ್ದು. ಉದ್ದು ಕೂಡ ಇವತ್ತು ಏನು ಇಲ್ಲದನೆ ಇವತ್ತು ಸುಮ್ಮನೆ ಬೆಳೆದು ನಿಂತಿದೆ. ಈಗಾಗಲೇ ಅದು ಕೂಡ ಮಳೆ ನೀರಿನಲ್ಲಿ ನಿಂತು ಅದು ಕೂಡ ಕೊಳಿತಾ ಇರತಕ್ಕಂಥ. ಅದೇ ರೀತಿಯಾಗಿ 2 ಎಕರೆ ಕಬ್ಬನ್ನ ಬೆಳೆದಿದ್ದಾರೆ. ಕಬ್ಬು ಕೂಡ ಕೆರೆ ನೀರು ಏನು ತ್ರಿಪ್ರಾಂತ ಕೆರೆಯ ನೀರು ಹರಿದು ಇವತ್ತು ಆ ಕಬ್ಬು ಕೂಡ ಮಕಾಡೆ ಮಲಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಇನ್ನುಳಿದ 12 ಏನು ಒಂದು 5-6 ಎಕರೆ ಜಮೀನಿನಲ್ಲಿ ಸೋಯಾವನ್ನ ಬೆಳೆದಿರ್ತಕ್ಕಂಥದ್ದು. ಈ ಸೋಯಾ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು, ಎಲ್ಲ ನೀರಲ್ಲೇ ನಿಂತು ಹೋಗಿರ್ತಕ್ಕಂಥದ್ದು. ಮತ್ತೆ ಹೀಗೆ ನೀರಲ್ಲೇ ನಿಂತರೆ ಅದು ಮೆಳಕೆ ಕೂಡ ಒಡೆಯುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಥ ಪರಿಸ್ಥಿತಿ ಇವತ್ತು ರೈತರದ ಆಗಿರ್ತಕ್ಕಂಥದ್ದು. ಹಾಳಾಗಿ ಹೋಗಿದೆ ಸರ್. ಏನು ಉಳಿದಿಲ್ಲ ಸರ್. ಪೂರ ಹಾಳಾಗಿಂದ 5 लाख ರೂಪಾಯಿ ಖರ್ಚಾಗಿಂದ ಏನು ಉಳಿದಿಲ್ರಿ. ಎಷ್ಟು ಏನೇನು ಬೆಳೆದ್ರಿ? 3 ಎಕರೆ ಉದ್ದ, 2 ಎಕರೆ ಟಮಾಟ, 1 ಎಕರೆ ತೊಗರಿ, ಬಾಕಿ ಎಲ್ಲ ಸೋಯಾ. ಏನು ಉಳಿದಿಲ್ಲ, ಎಲ್ಲ ಮೊಳಕೆ ಹೊಡೆದವ ಸರ್. ಏನರ ಸಹಾಯತ ಮಾಡ್ರಿ.
ಇದು ಒಬ್ರದಾದ್ರೆ ಇನ್ನು ಇನ್ನೊಬ್ರು ಯುವ ರೈತರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಬ್ರದರ್, ಏನು ಎಲ್ಲ ಕೈಯಾಗ ಹಿಡಿದಿದ್ರಿ? ಸೋಯಾ ಎಲ್ಲ ಕೊಳಿತಾ ಇದೆ, ಏನಿದು? ಮೊಳಕೆ ಇದ್ದಾವ ಎಲ್ಲ ಸೋಯಾ, ಮತ್ತು ಟಮಾಟ ಲುಕ್ಸಾನ್ ಆಗ್ಯಾವ, ಕಬ್ಬು ಆಡ್ ಬಿದ್ದದ, ಮತ್ತು ಉದ್ದ ಲುಕ್ಸಾನ್ ಆಗ್ಯದ, ಎಲ್ಲ ಮೊಳಕೆ ಇದ್ದದ, ಏನು ಭೀ ಇಲ್ಲ ಈಗ ಸರದ ಸರ್. ಮತ್ತು ಎಲ್ಲ ಲುಕ್ಸಾನ್ ಆಗ್ಯದ, ಏನು ಸಹಾಯ ಮಾಡ್ರಿ. ಎಷ್ಟು ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರಿ? 15 लाख ಖರ್ಚು ಮಾಡಿದೆ. ಹಾಂ, ಈಗ ಎಷ್ಟು ಬರುವಂತ ಅದ ನಿರೀಕ್ಷೆ ಹೆಂಗೆ? ಏನು ಬರಲ್ಲ, ಎಲ್ಲ ಲುಕ್ಸಾನ್ ಆಗ್ಯದ. ಹಾಂ, ಹೆಂಗೆ ಈ ವರ್ಷ ಏನು ಮುಂಗಾರು ಮಳೆಗೆ ಒಂದರ ಬೆಳೆಯನ್ನು ಒಕ್ಕಲ್ತನ ಮಾಡ್ರಿ ಏನು ಬರೀ ಇದು ಮಳೆ ಸಲುವಾಗಿ ಎಲ್ಲ ಭೂಮಿಯಾಗ ಬಿಟ್ಟಿಟ್ರಿ? ಎಲ್ಲ ಭೂಮಿಗೆ ಅದ, ಏನು ನಮಗಿಲ್ಲ, ಎಲ್ಲ ಲುಕ್ಸಾನೇ ಆಗ್ಯದ. ಹಾಂ, ಎಲ್ಲ ಲುಕ್ಸಾನ್ ಆಗ್ಯದ, ಭೂಮಿಗೆ ಅದ, ನಮಗೇನಿಲ್ಲ. ಈಗ ಸುಮ್ಮ ಮೆಹನತ್ ಮಾಡ್ಕಸಿ ಎಲ್ಲ ಖರಾಬ್ ಆಗ್ಯದ. ಎಲ್ಲ ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆ ಇವತ್ತು ಹುಸಿ ಆಗಿದೆ ಅನ್ನೋ ಒಂದು ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಸರ್ಕಾರ ನಮಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನ್ಯೂಸ್ 18 ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಬೆಂಗಳೂರಲ್ಲಿ 7.80 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಎಂಡಿಎಂಎ ಕ್ರಿಸ್ಟಲ್ 3.8 ಕೆಜಿ ಎಂಡಿಎಂಎ ಬ್ರೌನ್ ವೈಟ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. ಇಬ್ಬರು ವಿದೇಶಿ ಪ್ರಜೆಗಳನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 7.80 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದ್ದು, ಎಂಡಿಎಂಎ ಕ್ರಿಸ್ಟಲ್ 3.8 ಕೆಜಿ ಎಂಡಿಎಂಎ ಬ್ರೌನ್ ವೈಟ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. 42 ಗ್ರಾಂ ತೂಕದ 82 ಎಕ್ಸ್ಟಸಿ ಮಾತ್ರೆಗಳು, 23 ಕೆಜಿ ಗಾಂಜಾ, 482 ಗ್ರಾಂ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಸಿಸಿಬಿ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೆವಿನ್ ರೋಜರ್, ಥಾಮಸ್, ನವೀದ್ ಚಿಮ್ ಬಂಧನಕ್ಕೆ ಒಳಪಟ್ಟಿರುವಂತವರು. ದೆಹಲಿ ಹಾಗೇನೆ ಮುಂಬೈನಿಂದ ಈ ಆರೋಪಿಗಳು ಡ್ರಗ್ಸ್ ಅನ್ನ ತರಿಸ್ತಾ ಇದ್ರು. ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರು. ಟೆಕಿಗಳು, ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್ ಆಗಿದ್ರು. ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತಾ ಇದ್ರು ಆರೋಪಿಗಳು. ವಾಟ್ಸಪ್ ಮೂಲಕ ಲೊಕೇಶನ್ ಡ್ರಾಪ್ ಮಾಡಿ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.